ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಪ್ಟಿಮಿಸ್ಟಿಕ್ ವಿವಿಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಂದಿರೋದು ಕೃಷಿ ಮೇಳ 2025. ಇದು ನಡೀತಾ ಇರೋದು GKVK ಕ್ಯಾಂಪಸ್ ಯಲಹಂಕದಲ್ಲಿ. ಇದು 4 ದಿವಸ ನಡೀತಾ ಇರುತ್ತೆ. ನಾನು ಫಸ್ಟ್ ಡೇನೆ ಬಂದಿದ್ದೀನಿ. ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ. ಫಸ್ಟ್ ಡೇನೆ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ರು. ಕರ್ನಾಟಕ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್, ಯೂನಿಯನ್ ಮಿನಿಸ್ಟರ್ ಶೋಭಾ ಕರಂದ್ಲಾಜೆ, ಕರ್ನಾಟಕ ಅಗ್ರಿಕಲ್ಚರ್ ಮಿನಿಸ್ಟರ್ ಚಲುವನಾರಾಯಣ ಸ್ವಾಮಿ, ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಎಲ್ಲರೂ ಬಂದು ನಮ್ಮ ಕೃಷಿ ಮೇಳನ ಉದ್ಘಾಟನೆ ಮಾಡಿದ್ರು. ಮತ್ತು ಭಾಷಣ ಎಲ್ಲ ಮುಗಿಸಿ ಹೊರಟ ನಂತರ ನಾನು ಕೃಷಿ ಮೇಳದಲ್ಲಿರುವಂಥ ಎಲ್ಲ ಎಕ್ಸಿಬಿಷನ್ ಅದನ್ನ ನೋಡೋದಕ್ಕೆ ಪ್ರಾರಂಭ ಮಾಡಿದೆ. GKVK ಅಂದರೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ. ಇದು ನಮ್ಮ ಯಲಹಂಕದಲ್ಲಿ 1969 12th ಜುಲೈಯಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು, ವಿಚ್ ಮೀನ್ಸ್ ಇಟ್ ಈಸ್ ಅರೌಂಡ್ 56 years ಕಂಪ್ಲೀಟ್ ಆಗಿದೆ GKVKಗೆ. ನಾನು GKVKನ ಗೂಗಲಲ್ಲಿ ಚೆಕ್ ಮಾಡಿದೆ. ಇದ್ರ ಏರಿಯಾ ಬಂದು 400 acres ಇದೆ ಅಂತ. ಬಟ್ ನಾನು ಅಲ್ಲಿನ ಸ್ಟೂಡೆಂಟ್ಸ್ನ ಕೇಳಿದೆ, ಅವರು 1000+ acres ಇರ್ಬೋದು ಅಂತ ಮೆನ್ಷನ್ ಮಾಡಿದ್ರು. ನಾನು ಇದ್ರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಶನ್ ಇರಲಿಲ್ಲ. ಬಟ್ ನಾನು ಗೂಗಲ್ ಮ್ಯಾಪಲ್ಲಿ ನೋಡಿದಾಗ 1000+ acres ಇರ್ಬೋದು ಅಂತ ನನಗೂ ಅನ್ನಿಸ್ತು. ಬಟ್ ಇದ್ರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಶನ್ ನನಗೆ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ನಮಗೆ ಮೇನ್ ಎಂಟ್ರೆನ್ಸ್ ಇಂದ ಕೃಷಿ ಮೇಳ ನಡೀತಿರೋ ಜಾಗ ತುಂಬ ದೂರ ಇದೆ. ಸೊ ಅದಕ್ಕೆ GKVK ಕಾಲೇಜ್ ಕಡೆಯಿಂದನೇ ನಮಗೆ ಬಸ್ ಫೆಸಿಲಿಟಿ, ಫ್ರೀ ಬಸ್ ಫೆಸಿಲಿಟೀಸ್ ಇತ್ತು. ನಾವು ಅದ್ರಲ್ಲಿ ಕೂಡ ಬರ್ಬೋದಿತ್ತು. ಬಟ್ ನಾವು ಕಾರಲ್ಲಿ ಹೋದ ಕಾರಣ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲಿಲ್ಲ. ಪ್ರತಿ ವರ್ಷನೂ ನಾವು 2 wheeler ಅಥವಾ 4 wheeler ಅಲ್ಲಿ ಹೋಗ್ತೀವಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಕಾರ್ ನಿಂತಿದೆ ಅಂತ. ಒಳಗೆ ಹೋಗ್ಬೋದು ಕಾರ್ ಪಾರ್ಕಿಂಗ್ಗೆ ಅಥವಾ 2 wheeler ಪಾರ್ಕಿಂಗ್ಗೆ. ಬಟ್ 4 wheeler ಅಲ್ಲಿ ಜಾಗನೇ ಇಲ್ಲ, ಅಷ್ಟು ಜನ ಬಂದಿದ್ರು. ಇದು ಹೊಲ, ಇದು ರಾಗಿ ಬೆಳೀತಾ ಇದ್ರು ಅನ್ಸುತ್ತೆ ಈ ಜಾಗದಲ್ಲಿ. ಕಂಪ್ಲೀಟ್ ಆಗಿ ಅಲ್ಲೆಲ್ಲ ರಾಗಿ ಪೀಸಸ್ ಬಿದ್ದಿತ್ತು. ಇಲ್ಲೇ ಟ್ರಾಫಿಕ್ ಪೊಲೀಸ್ ಸಹಾಯ ತಗೊಂಡು GKVK ಕ್ಯಾಂಪಸ್ನವರು ಇಲ್ಲೇ ಪಾರ್ಕಿಂಗ್ ಫೆಸಿಲಿಟೀಸ್ ಮಾಡ್ತಾ ಇದ್ರು. ನಾನು ನಿಮ್ಗೆ ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ನೀವು ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬರ್ಬೋದು ಅಥವಾ 2 wheeler ಅಲ್ಲಿ ಬರ್ಬೋದು. ನೀವೇನಾರ 4 wheeler ಯೂಸ್ ಮಾಡಿ ಬರ್ತೀನಿ ಅಂದರೆ, ನೀವೊಂದು ಅರೌಂಡ್ 10 o'clock ಒಳಗೆ ನೀವು GKVK ಕ್ಯಾಂಪಸ್ ಒಳಗೆ ಬಂದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ನೀವೇನಾದರೂ 10 ಅಥವಾ 11 o'clock ಬರ್ತೀನಿ ಮಾರ್ನಿಂಗ್ ಅಂತ ಅಂದರೆ ನಿಮಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅಂದರೆ ಜಾಸ್ತಿ ವೆಹಿಕಲ್ಸ್ ಬರುತ್ತೆ ಈ ಟೈಮಲ್ಲಿ. ಅದಕ್ಕೆ ನೀವು 2 wheeler ಅಲ್ಲಿ ಬಂದರೆ ವೆಲ್ ಆ್ಯಂಡ್ ಗುಡ್. ನೀವೇನಾರ 4 wheeler ಅಲ್ಲಿ ಬರ್ತೀನಿ ಅಂತ ಅಂದರೆ ನೀವು ತುಂಬ ದೂರ ನಡಿಬೇಕಾಗಿರುತ್ತೆ. ನಾನು ಬೆಳಗ್ಗೆ ಜಾಗ್ ಹೋಗಿರಲಿಲ್ಲ. ಬಟ್ GKVKನವರು ನನಗಿಲ್ಲೇ ವಾಕಿಂಗ್ಗೆ ಮಾಡಿಸ್ಬಿಟ್ಟಿದ್ದಾರೆ. ನಾನಿವಾಗ 2.5 kilometers ನಡೆದಿದ್ದೀನಿ. ಆದರೆ ನಿಮಗೆ ಬೇಜಾರೇ ಆಗೋದಿಲ್ಲ, ಯಾಕಂದರೆ ಸುತ್ತ ಗ್ರೀನರಿ ಇರುತ್ತೆ. ಸ್ಟೂಡೆಂಟ್ಸ್ ಸಿಕ್ಕಾಪಟ್ಟೆ ತರಕಾರಿ, ಹಣ್ಣು ಎಲ್ಲಾನು ಬೆಳೆದಿರ್ತಾರೆ. ಸ್ಟೂಡೆಂಟ್ಸೇ ಬೆಳೆದಿರ್ತಾರೆ, ಅದನ್ನ ಬೇರೆ ಯಾರು ಬೆಳೆದಿರಲ್ಲ. ಅದನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೆ. ಪಾಲಿ ಹೌಸಸ್ ಇತ್ತು ಸಿಕ್ಕಾಪಟ್ಟೆ. ನಡ್ಕೊಂಡು ಹೋಗ್ತಿದ್ದ ಟೈಮಲ್ಲಿ 2 wheeler ಒಬ್ರು ಬಂದು ಡ್ರಾಪ್ ಮಾಡ್ಲಾ ಅಂತ ಕೇಳಿದ್ರು. ನಾನು ಡಿನೈ ಮಾಡಿದೆ, ಸೈಲೆಂಟಾಗಿ ಹತ್ತು ಕೂತ್ಕೊಂಡೆ. ಫೈನಲಿ ಕೃಷಿ ಮೇಳ ಎಕ್ಸಿಬಿಷನ್ ನಡೀತಿದ್ದಂಥ ಜಾಗಕ್ಕೆ ಸೇಫ್ ಆಗಿ ಡ್ರಾಪ್ ಮಾಡಿದ್ರು ನನಗೆ. ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಬನ್ನಿ ಒಳಗೋಗೋಣ. ಇದು ಕೃಷಿ ಮೇಳ ನಡೀತಾ ಇರುವಂತ ಜಾಗದ ಎಂಟ್ರೆನ್ಸ್ ಆಗಿರುತ್ತೆ. ಈ ವರ್ಷದ ಕೃಷಿ ಮೇಳದ ಥೀಮ್ ಬಂದು ಪ್ರಾಸ್ಪರಸ್ ಅಗ್ರಿಕಲ್ಚರ್, ವಿಕಸಿತ್ ಭಾರತ್, ಸಾಯಿಲ್, ವಾಟರ್ ಅಂಡ್ ಕ್ರಾಪ್ ಅಂತ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, November 13, 14, 15, 16 ನಮ್ಗೆ ಕೃಷಿ ಮೇಳ ನಡೆಯುತ್ತೆ. ಈಗ ಒಳಗೋಗಿ ನೋಡೋಣ ಏನೇನಿದೆ ಅಂತ, ಬನ್ನಿ. ನಾನು ಸತತವಾಗಿ 3 ವರ್ಷದಿಂದ ಕೃಷಿ ಮೇಳಕ್ಕೆ ಬರ್ತಾ ಇದ್ದೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಫಸ್ಟ್ ಡೇನೆ ಬಂದಿರೋದು. ಬಟ್ ಫಸ್ಟ್ ಡೇನೆ ಇಷ್ಟೊಂದು ಜನ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಿಕ್ಕಾಪಟ್ಟೆ ಜನ ಇದ್ರು. ಎಂಟ್ರಾಗ್ತಿದ್ದಂಗೆನೆ ನನಗೆ ಹಳ್ಳಿ ಕಾರ್ ಓರಿಗಳು ಸಿಕ್ಕಿದ್ವು. ಸಿಕ್ಕಾಪಟ್ಟೆ ಹ್ಯುಮಂಗಸ್ ಆಗಿತ್ತು. ನೋಡ್ತಾ ಭಾಳ ಖುಷಿಯಾಗಿ ಒಳಗೋದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಹಾಗೆ ಕ್ಯಾನೋಪಿ ಟೆಂಟ್ಗಳನ್ನ ನೋಡಿ, ಈ ಥರ 15ರಿಂದ 20 ಕ್ಯಾನೋಪಿ ಟೆಂಟ್ಗಳು ಹಾಕಿದ್ರು. ಅದು ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಒಳಗೆಲ್ಲ ಸ್ಟಾಲ್ಗಳಿರುತ್ತೆ. ನಿಮಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಗೂ ಒಂದು ದೊಡ್ಡ ಕ್ಯಾನೋಪಿ ಟೆಂಟ್ ಕೊಟ್ಟಿದ್ರು. ಅಲ್ಲಿ ಒಳಗೆ ಬಂದು ಅಗ್ರಿಕಲ್ಚರಲ್ಲಿ ಬರೋವಂಥ ಬೈ ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇದ್ರು. ನನಗೆ ಅವ್ರು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟೊಂದು ಜನ
ವಿಮೆನ್ಸೇ ಇದ್ರು ಅಲ್ಲಿ. ಅವರೆಲ್ಲರೂ ಅವ್ರದ್ದೇ ಸ್ವಂತವಾಗಿ ಮ್ಯಾನುಫ್ಯಾಕ್ಚರ್ ಮಾಡಿರುವಂತ ಐಟಮ್ಗಳನ್ನ ತಗೊಬಂದಲ್ಲಿ ಮಾರ್ತಾ ಇದ್ರು. ನಾನು ಒಳಗೋಗಿ ತಗೊಳ್ಳೋಣ ಅಂತ ನೋಡಿದೆ. ಬಟ್ ನಿಮ್ಗೆ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ, ನೀವು ಫಿಯೆಟ್ ಮನಿ ಅಥವಾ ಹಾರ್ಡ್ ಕ್ಯಾಶ್ ತಗೊಂಡೋಗಿ, ಫೋನ್ ಪೇ ಗೂಗಲ್ ಪೇ ಅಂತ ನಂಬ್ಕೊಂಡು ಹೋಗ್ಬೇಡಿ. ಅಲ್ಲಿ ಜಾಮರ್ ಹಾಕಿರ್ತಾರೆ. ಅಲ್ಲಿ ನಿಮ್ಗೆ ಯಾವುದೇ ಗೂಗಲ್ ಪೇ ಫೋನ್ ಪೇ ವರ್ಕ್ ಆಗೋದಿಲ್ಲ. ನಾವಿವಾಗ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಒಳಗೆ ಹೋಗೋಣ, ನೋಡೋಣ ಏನೇನಿದೆ ಅಂತ. ಎಂಟ್ರ್ ಆಗ್ತಿದ್ದಂಗೆನೆ ನಮ್ಗೆ ಸಿಕ್ಕಾಪಟ್ಟೆ ಕೋಳಿ ಮರಿಗಳನ್ನ ನೋಡಿದೆ. ನಾವೆಲ್ಲ ಕೋಳಿ ಅಂತ ಅಂದ್ರೆ ಫಾರಂ ಕೋಳಿ, ನಾಟಿ ಕೋಳಿ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಕೋಳಿಗಳಲ್ಲೇ ಸುಮಾರು ವೆರೈಟಿ ಇರುತ್ತೆ. ಅದ್ರಲ್ಲಿ ನನಗ್ ಕಡಕ್ನಾಥ್ ಅನ್ನೋದು ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು. ಏನಕ್ಕಂದ್ರೆ ಅದ್ರ ಬಾಡಿ ಕೂಡ ಬ್ಲ್ಯಾಕ್ ಇರುತ್ತೆ, ಫ್ಲಶ್ ಕೂಡ ಬ್ಲ್ಯಾಕ್ ಅಲ್ಲೇ ಇರುತ್ತೆ. ನನಗ್ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಅನ್ನಿಸ್ತು ಆ ಕೋಳಿಗಳನ್ನೆಲ್ಲ ನೋಡಿ ಮುಗಿಸಿದ್ಮೇಲೆ ಏನಕ್ಕೆ ಇಷ್ಟೊಂದು ಜನ ನಿಂತಿದಾರಲ್ಲ ಪಕ್ಕದಲ್ಲಿ ಅಂತ ನೋಡಿದ್ರೆ, ಅಲ್ಲೊಂದು ರ್ಯಾಬಿಟ್ ಇತ್ತು. ಅದು ಜರ್ಮನ್ ಅಂಗೋರಾ ತಳಿ. ಅದನ್ನ ಅವರು 15,000 ರುಪೀಸ್ಗೆ ಸೇಲ್ ಮಾಡ್ತಾ ಇದ್ರಲ್ಲಿ. ನಾವು ರ್ಯಾಬಿಟ್ನ ಕೂಡ ಕೊಂಡ್ಕೊಬೋದಿತ್ತು. ರ್ಯಾಬಿಟ್ಸ್ನ ನೀವೇನಾದ್ರು ಆಸ್ ಅ ಪೆಟ್ ಸಾಕ್ಬೇಕು ಅಂತ ಇದ್ರೆ ಮಾರುತಿ ರ್ಯಾಬಿಟ್ ಫಾರ್ಮ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಸಾಕಕ್ಕೆ ಮುಂಚೆ 3-4 ಸಲ ಯೋಚನೆ ಮಾಡಿ. ಯಾಕಂದ್ರೆ ನಾನು ಈ ಮುಂಚೆ ರ್ಯಾಬಿಟ್ಸ್ನೆಲ್ಲ ಸಾಕಿದ್ದೆ. ಒಂದು ಸಲ ಅದು ಯೂರಿನ್ ಮಾಡಿದ್ರೆ ಮನೆ ತುಂಬಾ ವಾಸನೆ ಬರ್ತಾ ಇರುತ್ತೆ ಅದ್ರದ್ದು. ಸೊ ಯೋಚನೆ ಮಾಡಿ, ಏನಾದ್ರೂ ನಿಮ್ಗೆ ಗಾರ್ಡನ್ ಇದ್ರೆ ಮನೆ ಹೊರಗಡೆ, ಅಲ್ಲೋಗಿ ಸಾಕೊಬೋದು ಆರಾಮಾಗಿ. ಹೊರಗಡೆ ನಾವು ಹಳ್ಳಿ ಕಾರ್ ತಳಿ ನೋಡಿದ್ವಿ, ಬಟ್ ಒಳಗಡೆ ಸಿಕ್ಕಾಪಟ್ಟೆ ದೇಸಿ ತಳಿಗಳಿದ್ವು. ಅದನ್ನೆಲ್ಲಾನು ನಾನು ನೋಡಿದೆ. ಮೊದಲನೇದಾಗಿ ಕಾಂಗೇಯಂ ಇತ್ತು. ಅದಾದ ನಂತರ ವರ್ಲ್ಡ್ ಫೇಮಸ್ ಪುಂಗನೂರ್ ಕೌ ಕೂಡ ಇತ್ತಲ್ಲೇ. ಇದು ವರ್ಲ್ಡ್ಸ್ ಶಾರ್ಟೆಸ್ಟ್ ಹಂಪ್ಡ್ ಬ್ರೀಡ್ ಆಗಿರುತ್ತೆ. ಇದ್ರ ನೇಟಿವ್ ಬಂದು ಚಿತ್ತೂರು ಡಿಸ್ಟಿಕ್, ಆಂಧ್ರ ಪ್ರದೇಶ ಆಗಿರುತ್ತೆ. ಇದ್ರ ಹೈಟ್ ಬಂದು 70 to 90 ಸೆಂಟಿಮೀಟರ್ ಅಷ್ಟೇ ಇರುತ್ತೆ. ವೆಯ್ಟ್ ಒಂದು 150 ಕಿಲೋಗ್ರಾಮ್ ವರೆಗೂ ಇರುತ್ತೆ. ಇದು ಫೇಮಸ್ ಆಗಿರೋದೆ ಮನೇಲಿ ಇದನ್ನ ಪೆಟ್ಟಾಗಿ ಸಾಕ್ಬೋದು ಅಂತ. ಬಹಳ ಚಿಕ್ಕ ಜಾಗದಲ್ಲೇ ಇದನ್ನ ಸಾಕೊಬೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು ಹಸು 1 ಲಕ್ಷ ಇರುತ್ತೆ. ಇದಾದ ನಂತರ ನಮ್ಮ ಕರ್ನಾಟಕದ ಮಲ್ನಾಡ್ ಗಿಡ್ಡ ಕೂಡ ನೋಡಿದ್ವಿ. ಇದು ಕೂಡ ಬಹಳ ಚಿಕ್ಕ ಹಸು. ಮಲ್ನಾಡ್ ಗಿಡ್ಡ ಮತ್ತೆ ಪುಂಗನೂರ್ ಕೌ ಇವೆರಡು ಕೂಡ A2 ಮಿಲ್ಕ್ ನ ನಮ್ಗೆ ಕೊಡುತ್ತೆ, ವಿಚ್ ಇಸ್ ವೆರಿ ಹೆಲ್ದಿ ಟು ಅವರ್ ಬಾಡಿ. ಇಲ್ಲಿ ತಂದಿದ್ದಂತಹ ಎಲ್ಲಾ ಹಸುಗಳು ಶ್ರೀಕೃಷ್ಣ ಗೋಶಾಲ ಬೇಗೂರಲ್ಲಿರೋದು. ಅವ್ರದೇ ಈ ಎಲ್ಲಾ ಹಸುಗಳನ್ನು ಗೋಶಾಲೆಯಿಂದ ತಗೊಬಂದಿದ್ರು. ಇವ್ರದೇ ಗೀ ಕೂಡ ಇದೆ. ಗಿರ್ತಳಿ ಗೀ ಅಥವಾ ಮಲ್ನಾಡ್ ಗಿಡ್ಡ ಗೀ, ಇವೆರಡ್ರದ್ದು ಗೀ ಅಲ್ಲಿ ಸಿಗುತ್ತೆ. ಈ ಗೋಶಾಲೆನಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಹಸು ತಳಿಗಳಿವೆ. ಅದರಲ್ಲಿ ಗಂಗಾತೀರ, ಗಿರ್, ಕಪಿಲ ಸಾಹಿವಾಲ್, ಮುರ್ರಾ ಎಮ್ಮೆಗಳು ಕೂಡ ಬಹಳ ಅಟ್ರಾಕ್ಟಿವ್ ಆಗಿದ್ವು. ನೀವೇನಾದ್ರೂ ಪೌಲ್ಟ್ರಿ ಫಾರ್ಮಿಂಗ್ ಏನಾದ್ರೂ ಫ್ಯೂಚರಲ್ಲಿ ಮಾಡಬೇಕು ಅಂತ ಇದ್ರೆ, ನಿಮಗೆ ಚಿಕನ್ ಡ್ರಿಂಕರ್ ಅಥವಾ ಚಿಕನ್ ಡ್ರಿಂಕರ್ ಅಲ್ಲಿ ಸಿಕ್ಕಾಪಟ್ಟೆ ವೆರೈಟಿಗಳಿರುತ್ತೆ. 2 ಲೀಟರ್ ಇಂದ ಹಿಡಿದು 8 ಲೀಟರ್ 12 ಲೀಟರ್ ವರೆಗೂ ಇರುತ್ತೆ. ಆಮೇಲೆ ಎಗ್ ಟ್ರೇ ಬೇಕಾಗಿರುತ್ತೆ, ಚಿಕನ್ ಟ್ರಾನ್ಸ್ಪೋರ್ಟೇಷನ್ ಕೇಜ್ ಎಲ್ಲ ಬೇಕಾಗಿರುತ್ತೆ. ನಿಮ್ಗೆ ಏನಾದ್ರು ಬೇಕಂದ್ರೆ ವಾಮನ ಇಂಡಸ್ಟ್ರಿ ಇಲ್ಲೇ ಹೆಬ್ಬಾಳ್ ಕೆಂಪಾಪುರ ಹತ್ರ ಇರೋದು. ನೀವು ಅವ್ರನ್ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಚೇರ್ಸ್ ಕೂಡ ಇದಿರುತ್ತೆ, ಪ್ಲಾಸ್ಟಿಕ್ ಚೇರ್ಸ್ ಎಲ್ಲ. ನೀವು ಅದನ್ನೂ ಬೇಕಾದ್ರೆ ಅವ್ರ ಹತ್ರ ಕೊಂಡ್ಕೊಬೋದು. ಇನ್ನು ನಮ್ಮ ಡೈರಿ ಇಂಡಸ್ಟ್ರಿಗೆ ಬಂದ್ರೆ, ನನಗ್ ತಿಳಿದ ಮಟ್ಟಿಗೆ ಲ್ಯಾಕ್ಟೋಮೀಟರ್ ಮಾತ್ರ ಗೊತ್ತಿತ್ತು. ಬಟ್ ಈಗ ಹಾಲಿನಲ್ಲಿ ಫ್ಯಾಟ್ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೂ ಮಿಷಿನ್ ಬಂದಿದೆ. ಸೊ ಡೈರಿ ಇಂಡಸ್ಟ್ರಿ ಏನಾರ ಮಾಡೋರು ಈ ಫ್ಯಾಟ್ ಚೆಕಿಂಗ್ ಮಿಷಿನ್ ನ ಯೂಸ್ ಮಾಡ್ಕೊಬಹುದು. ಇದಾದ ನಂತರ ನಾವು ಮತ್ಸ್ಯದರ್ಶಿನಿ ಫಿಶರಿ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಮತ್ಸ್ಯದರ್ಶಿನಿನ ಕೂಡ ಸೆಟಪ್ ಮಾಡಿದ್ರು. ಒಳಗೆ ಕ್ರ್ಯಾಬ್ ನಾವು ಹೆಂಗೆ ಬೆಳಿಬೋದು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿಕೊಟ್ರು. ಬಟ್ ನಾವು ಕ್ರ್ಯಾಬ್ನ ನಾವು ಸಿ ಅಲ್ಲಿ ಮಾತ್ರ ನೋಡ್ತಾ ಇದ್ವಿ. ಬಟ್ ಇಲ್ಲಿ ಪಾಂಡಲ್ ಕೂಡ ನಾವು ಬೆಳಿಬೋದು ಅಂತ ಅವರು ನಮ್ಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ರು. ಇದಾದ ನಂತರ ನಾವು ಎಷ್ಟೊಂದು ಫಿಶ್ ವೆರೈಟೀಸ್ನ ನೋಡಿದ್ವಿ. ಡೈಲಿ ಕನ್ಸ್ಯೂಮೇಬಲ್ ಫಿಶಸ್ ಇಂದ ಹಿಡಿದು ಮನೆಗಳಲ್ಲಿ ಇಡ್ಬೋದಂತ ಒಂದು ಪೆಟ್ ಆಗಿ ಯೂಸ್ ಮಾಡೋ ಅಂತ ಫಿಶಸ್ ಕೂಡ ಅಲ್ಲಿ ನೋಡಕ್ಕೆ ಸಿಕ್ತು. ನಾವು ಅದಾದ ನಂತರ ನಮ್ಗೆ ವೆರಿ ಇಂಟ್ರೆಸ್ಟಿಂಗ್ ಅನ್ಸಿದ್ದಂದ್ರೆ ಸ್ಪಾ ಫಿಶ್. ನಾನು ಕೂಡ ನೀರಲ್ಲಿ ಕೈ ಇಟ್ಟು ನೋಡಿದೆ ನನ್ನ ಹತ್ರ ಬರುತ್ತೇನೋ ಅಂತ. ಬಟ್ ಅದು ಸಿಕ್ಕಾಪಟ್ಟೆ ಎದುರ್ಕೊಂಡಿತ್ತು. ಹೊಸ ಜಾಗ ಅಂತ ಹೇಳಿ ಎದುರ್ಕೊಂತಿತ್ತಂತೆ. ನಾನು ಕೇಳಿದೆ ಏನಕ್ಕೆ ಎದುರ್ಕೊಳ್ತಾ ಇದೆ ಅಂತ. ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಮುಟ್ಟೆಲ್ಲ ಟ್ರೈ ಮಾಡಿದೆ, ಬಟ್ ಅದು ಓಡೋಗ್ತಾ ಇತ್ತು. ಇನ್ನಿದು ಪ್ರಾನ್ಸ್, ಫ್ರೆಶ್ ವಾಟರ್ ಪ್ರಾನ್ಸ್ ಅಂತ. ಇಷ್ಟು ದೊಡ್ಡದಾಗಿ ಫ್ರೆಶ್ ವಾಟರ್ ಅಲ್ಲಿ ಪ್ರಾನ್ಸ್ ಬೆಳಿಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ.
ಇದನ್ನ ಮಿನಿಮಮ್ ಅಂದ್ರೂ 3 ಜನ ಕುತ್ಕೊಂಡು ತಿನ್ಬೋದು, ಅಷ್ಟು ದೊಡ್ಡದಾಗಿದೆ ಪ್ರಾನ್ಸು. ನಾನೆಲ್ಲ ಚಿಕ್ಕ ಚಿಕ್ಕ ಪ್ರಾನ್ಸ್ ನೋಡಿದ್ದೆ, ಬಟ್ ಇದು ಬಹಳ ದೊಡ್ಡದಾಗಿದೆ. ಆ್ಯಂಡ್ ದಿಸ್ ಈಸ್ ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಟೆಕ್ನಾಲಜಿ. ಇದು ಕೂಡ GKVK ಅಂಡರೇ ಬರೋದು. ನೀವೇನಾದರೂ ಕುಕ್ಕಿಂಗಲ್ಲಿ ಏನಾದ್ರು ಕೋರ್ಸ್ ಕಲಿಬೇಕು ಅಂತ ಇದ್ರೆ GKVKನವರೇ ನಿಮಗೆ ಕೋರ್ಸ್ ಕೊಡ್ತಾ ಇದ್ದಾರೆ. ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ 2 ಡೇಸ್ ಕೋರ್ಸ್, ಸಮ್ಮರ್ ಕ್ಯಾಂಪ್ ಥರ ಎಲ್ಲ ಕೊಡ್ತಾ ಇದ್ದಾರೆ. ನೀವು ಕೇಕ್, ಪಿಜ್ಜಾ, ರೋಟಿ ಏನೇ ಕಲಿಬೇಕಂತ ಇದ್ರೂ ನೀವು ಇಲ್ಲಿ ಕಲ್ತ್ಕೊಬೋದು. ಇಟ್ಸ್ ಅ ಕೋರ್ಸ್, ಸರ್ಟಿಫೈಡ್ ಕೋರ್ಸ್ ಇರುತ್ತೆ. ನಿಮಗೆ ಕಲ್ತಾದ್ಮೇಲೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಆ್ಯಂಡ್ ಫಾರ್ ಸ್ಪೆಷಲ್ ಅಕೇಶನ್ ನೀವೇನಾದರೂ ಬಲ್ಕ್ ಆರ್ಡರ್ಸ್ ಕೊಡ್ಬೇಕಂತ ಇದ್ರೆ ಇವ್ರ ಹತ್ರ ನೀವು ಆರ್ಡರ್ ಕೂಡ ಕೊಡ್ಬೋದು. ನಾನಲ್ಲಿ ರಾಗಿ ಕುಕೀಸ್ ಟ್ರೈ ಮಾಡಿದೆ, ಬಟ್ ಇದು ಶುಗರ್ಲೆಸ್ ಇತ್ತು. ಇಟ್ ವಾಸ್ ಆ್ಯಕ್ಚುಲಿ ಗುಡ್, ಚೆನ್ನಾಗಿತ್ತು ಅದು ಕೂಡ. ಪಕ್ಕದಲ್ಲೇ ಇದ್ದಂಥ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಸ್ಟಾಲ್ಸಿಗೆ ಬಂದೆ. ಅಲ್ಲಿ ಸಿಕ್ಕಾಪಟ್ಟೆ ಟ್ರ್ಯಾಕ್ಟರ್ ಕಂಪ್ನಿಗಳು ಅವ್ರದ್ದೇ ಸ್ಟಾಲ್ ಹಾಕೊಂಡಿದ್ರು. ನನಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದೇನು ಅಂತ ಅಂದರೆ, ಒಂದು ಟ್ರ್ಯಾಕ್ಟರ್ನ ನಾವು ಬುಲ್ಡೋಸರ್ ಅಥವಾ ಬೂಸ್ಟರ್ ಬಕೆಟ್ ಅಥವಾ ಫೋರ್ಕ್ ಲಿಫ್ಟ್ ಆಗಿ ಅದನ್ನ ಕೂಡ ನಾವು ಬದಲಾಯಿಸ್ಕೊಬೋದು. ನಮ್ಗಿಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತ ಅಂದರೆ, ನಮ್ಗೆ ಇದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಹೆವಿ ಟ್ರ್ಯಾಕ್ಟರ್ಸೇ ಬೇಕು ಅಂತ ಏನಿಲ್ಲ. ಫ್ರಮ್ ಮಿನಿಮಮ್ ಅಂದರೂ ಒಂದು 30 HP ಟ್ರ್ಯಾಕ್ಟರ್ ಇದ್ರೂ ಕೂಡ ಅವರು ಸೆಟಪ್ ಮಾಡಿಕೊಡ್ತಾರೆ ನಿಮ್ಗೆಲ್ಲಾನು. ಇದ್ರ ಕಾಸ್ಟ್ ಕೂಡ ಸ್ವಲ್ಪ ಹೈ ಇದೆ ಅನ್ಸುತ್ತೆ, ಬಟ್ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ, ಇದು ಕೂಡ ನಿಮಗೆ ಭಾಳ ಅಡ್ವಾಂಟೇಜ್ ಆಗುತ್ತೆ ನಿಯರ್ ಫ್ಯೂಚರಲ್ಲಿ. ಟ್ರ್ಯಾಕ್ಟರ್ ಕೆಲವು ಸೀಸನಲ್ಲಿ ಮಾತ್ರ ಅಗ್ರಿಕಲ್ಚರಲ್ಲಿ ಯೂಸ್ ಆಗುತ್ತೆ, ಇನ್ನು ಕೆಲವು ಟೈಮಲ್ಲಿ ಅದು ಯೂಸ್ ಆಗದೆ ಸುಮ್ಮನೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಇದನ್ನ JCB ಆಗಿ ಕನ್ವರ್ಟ್ ಮಾಡಿಕೊಂಡು ನಾವು ಏನೇ ಒಂದು ಕೆಲಸ ಇದ್ರೂ ಅದನ್ನ ಅದರಲ್ಲೇ ಮಾಡ್ಕೊಳ್ತಾ ಹೋಗ್ಬೋದು. ಬೇಕಾದರೆ ಬೇರೆ ಕಡೆ ಹೋಗಿ ಬೇರೆಯವ್ರ ತೋಟದಲ್ಲೂ ಅಥವಾ ಬೇರೆ ಏನೇ ರೋಡ್ ಕೆಲಸ ಇದ್ರೂ ಅಲ್ಲಿ ಕೂಡ ಹೋಗಿ ಮಾಡ್ಕೊಡ್ಬೋದು. ಕಾಸ್ಟ್ ಜಾಸ್ತಿ ಇದ್ರೂ ಕೆಲಸ ಕೂಡ ಹಂಗೆ ಮಾಡುತ್ತೆ. ಯೋಚನೆ ಮಾಡಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ನಾವು ಅಷ್ಟೇ. ಈ ಎಲ್ಲ ಎಕ್ವಿಪ್ಮೆಂಟ್ಸ್ನು ಅಗ್ರಿಬುಲ್ ಅನ್ನೋ ಒಂದು ಕಂಪ್ನಿ ಸೆಟಪ್ ಮಾಡಿಕೊಡುತ್ತೆ. ನಿಮ್ಗೆ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾರ ಬೇಕಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಹಿಯರ್ ಕಮ್ಸ್ ಮೈ ಪರ್ಸ್ನಲ್ ಫೇವ್ರೇಟ್ ಕುಬೋಟೋ ಟ್ರ್ಯಾಕ್ಟರ್. ಇದು ಜಾಪಾನೀಸ್ ಕಂಪ್ನಿದಾಗಿರುತ್ತೆ. ಇದರಲ್ಲಿ ಒಂದು ಸ್ಪೆಷಲ್ ಥಿಂಗ್ ಏನಂತ ಅಂದರೆ, ಈ ವೇರಿಯಂಟ್ ಟ್ರ್ಯಾಕ್ಟರ್ಗಳೆಲ್ಲ 4-wheel ಡ್ರೈವ್ ಟ್ರ್ಯಾಕ್ಟರ್ ಆಗಿರುತ್ತೆ, ವಿಚ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಅವರ್ ಫಾರ್ಮರ್ಸ್ ಇನ್ ಪ್ಯಾಡಿ ಫೀಲ್ಡ್. ಮಡ್ಡಿ ಫೀಲ್ಡ್ ಏನಿರುತ್ತೆ ಅಲ್ಲಿ ಈ ಟ್ರ್ಯಾಕ್ಟರ್ಗಳನ್ನ ಯೂಸ್ ಮಾಡಿದ್ರೆ ಭಾಳ ಪವರ್ ಇರುತ್ತೆ. ಮಿನಿಮಮ್ 21 HP ಇಂದ ಹಿಡಿದು ಮ್ಯಾಕ್ಸಿಮಮ್ 55 HP ವರೆಗೂ ಕುಬೋಟೋದಲ್ಲಿ ಟ್ರ್ಯಾಕ್ಟರ್ಸ್ ಅವೈಲೇಬಲ್ ಇದೆ, ವಿಚ್ ಈಸ್ ವೆರಿ ಇಂಪ್ರೆಸಿವ್. ಎಲ್ಲ ಥರದ ವೇರಿಯಂಟ್ಗಳು ಇದರಲ್ಲಿ ಸಿಗುತ್ತೆ. ಅದಕ್ಕೆ ಇದು ಭಾಳ ಫೇಮಸ್ ಆಗಿರೋದು ಜಪಾನೀಸ್ ಟೆಕ್ನಾಲಜಿನಲ್ಲೇ. ದಿಸ್ ಈಸ್ ಮಿನಿ ಪೋರ್ಟೇಬಲ್ ಸ್ಪ್ರೇಯರ್. ಇದು ಜಾಸ್ತಿ ಯೂಸ್ ಆಗೋದು ಹಾರ್ಟಿಕಲ್ಚರ್ ಫಾರ್ಮರ್ಸ್ಗೆ. ಇನ್ ಕೇಸ್ ಆಫ್ ಎಲೆಕ್ಟ್ರಿಸಿಟಿ ಏನಾದ್ರು ಇಲ್ಲ ಅಂತ ಅಂದರೆ, ಇದು ರೀಚಾರ್ಜೆಬಲ್ ಮಷಿನ್ ಇರೋ ಕಾರಣ ಇದನ್ನ ನಾವು ಎಷ್ಟು ದೂರ ಬೇಕಾದರೂ ಎಲ್ಲಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಕಾಸ್ಟ್ ಬಂದು 5000 ರೂಪೀಸ್ ಇರುತ್ತೆ, ವಿತ್ 3 hours ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ. ಇದು ಸೆಟ್ ಏನೇನು ಬರುತ್ತೆ ಅಂತ ಅಂದರೆ, ಒಂದು ಬ್ಯಾಟ್ರಿ, ಒಂದು ಚಾರ್ಜರ್, ಸ್ಪ್ರೇ ಗನ್, LED ಲೈಟ್ ಕೂಡ ಕೊಟ್ಟಿರ್ತಾರೆ ಮತ್ತು 10 feet ಪೈಪ್ ಕೂಡ ಕೊಟ್ಟಿರ್ತಾರೆ. ನಮ್ಮ ರೈತರಿಗೆ ಎಲೆಕ್ಟ್ರಿಸಿಟಿ ಇಲ್ಲ ಅಂತ ಅಂದ್ರೂ ಈ ಥರ ಒಂದು ರೀಚಾರ್ಜೆಬಲ್ ಸ್ಪ್ರೇಯರ್ ಏನಾರ ಇದ್ದರೆ ಅವ್ರಿಗೆ ಭಾಳ ಹೆಲ್ಪ್ ಆಗುತ್ತೆ. ತರಕಾರಿ ಅಥವಾ ಏನೇ ಒಂದು ಸೊಪ್ಪು ಏನೇ ಬೆಳೆದಿದ್ರು ಇದರಲ್ಲಿ ಸ್ಪ್ರೇ ಮಾಡ್ತಾ ಹೋಗ್ಬೋದು ಈಸಿಲಿ. ಇದು ಮೇಂಟೆನೆನ್ಸ್ ಕೂಡ ಭಾಳ ಈಸಿ ಇದೆ. ಜಸ್ಟ್ ಚಾರ್ಜ್ ಹಾಕ್ಬಿಟ್ಟು ಒಂದು ಸ್ವಿಚ್ಚಲ್ಲೇ ಇದು ಆರಾಮಾಗಿ ವರ್ಕ್ ಆಗುತ್ತೆ, ಬೇರೆ ಏನೂ ಇಲ್ಲ. ಈ ಮಿಷಿನಲ್ಲಿ ನಾವು 10 to 15 feet ಹೈಟ್ವರೆಗೂ ಸ್ಪ್ರೇ ಮಾಡ್ಬೋದು. ಗಿಡಗಳಿಗೆ ಈಸಿಯಾಗಿ ನಾವು ಏನೇ ಔಷಧಿ ಇದ್ರೂ ನಾವು ಈಸಿಲಿ ಸ್ಪ್ರೇ ಮಾಡ್ಬೋದು. ಪೆಸ್ಟಿಸೈಡ್ಸ್ ಅಥವಾ ಫರ್ಟಿಲೈಸರ್ಸ್ ಏನೇ ಇದ್ರೂ ನಾವು ಈ ಥರ ಸ್ಪ್ರೇ ಮಾಡ್ತಾ ಹೋಗ್ಬೋದು. ನಮ್ಮ ರೈತರಿಗೆ ವ್ಯವಸಾಯ ಮಾಡೋದಕ್ಕೆ ಇಷ್ಟೊಂದು ಮಷಿನರೀಸ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಬ್ರಷ್ ಕಟರಿಂದ ಹಿಡಿದು ಪ್ಲೋಯಿಂಗ್ ಮಿಷಿನ್ವರೆಗೂ ಎಲ್ಲ ಇದೆ. ವೀಡರ್ ಇದೆ, ರೌಟ್ರಿ ಇದೆ, ಸಿಕ್ಕಾಪಟ್ಟೆ ಮಿಷಿನರೀಸ್ ಇದೆ. ಜನರೇಟರ್ ಕೂಡ ಮಾರ್ತಾ ಇದ್ರು ಅಲ್ಲೆಲ್ಲ, ಡಿಸ್ಕೌಂಟ್ ರೇಟಲ್ಲೇ ನಡೀತಾ ಇತ್ತು ಎಲ್ಲ. ನಮ್ಮ ರೈತರು ಯಾವುದೇ ರೀಜನಲ್ಲಿ ಕೂಡ ಇರಲಿ, ಸೆಮಿ ಆರಿಡ್ ರೀಜನ್ ಇರಲಿ, ಆರಿಡ್ ರೀಜನ್ ಇರಲಿ ಅಥವಾ ವೆಟ್ ಏರಿಯಾ ಏನಿದೆ ಅಂಥ ಜಾಗಗಳಲ್ಲಿ ಎಂತೆಂಥ ಮಿಷನ್ನ ಯೂಸ್ ಮಾಡಬೇಕು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅಲ್ಲಿ.
ಮಷಿನರೀಸ್ ಕಾಸ್ಟ್ ಜಾಸ್ತಿ ಇದ್ರೂ ಈಗ GST ಕೂಡ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಮಷಿನರೀಸ್ ಮೇಲೆ, ಮತ್ತು ಸಬ್ಸಿಡಿ ಕೂಡ ಕೊಡ್ತಾರೆ ಗವರ್ನಮೆಂಟ್ ಕಡೆಯಿಂದ. ನಮ್ಮ ರೈತರು ಅವ್ರ ಭೂಮಿಗೆ ಮತ್ತೆ ಅವ್ರು ಏನ್ ಬೆಳೆ ಬೆಳಿತಾರೆ ಅದಕ್ಕೆ ಸೂಕ್ತವಾದಂತ ಮಷಿನರಿ ತಗೊಂಡು ನಾವು ಅದನ್ನ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಇಲ್ಲಿದ್ದಂತ ಎಷ್ಟೋ ಮಷಿನರಿಗಳು ಪೆಟ್ರೋಲ್ ಇಂಜಿನ್ ಆಗಿತ್ತು, ಡೀಸೆಲ್ ಇಂಜಿನ್ ಇತ್ತು, ಮತ್ತು ಬ್ಯಾಟ್ರಿ ಪವರ್ ಇಂದ ನಮ್ಮ ಕೆಲಸಗಳನ್ನ ಸುಲಭವಾಗಿ ಮಾಡ್ಕೊಳ್ಳೋ ಅಂತ ಮಷಿನರಿಗಳಿತ್ತು. ಸೊ ನಮ್ಗೆ ಏನ್ ಅವಶ್ಯಕತೆ ಇದೆ, ನಮಗೆ ಡೀಸೆಲ್ ಇಂಜಿನ್ ಬೇಕಾ ಪೆಟ್ರೋಲ್ ಇಂಜಿನ್ ಬೇಕಾ ಅಂತ ನೋಡಿ ಡಿಸೈಡ್ ಮಾಡಿಬಿಟ್ಟು ನಾವಲ್ಲಿ ಮೆಷಿನರೀಸ್ಗಳನ್ನ ಕೊಂಡ್ಕೊಳ್ಬಹುದು. ಒನ್ ಆಫ್ ದಿ ಮೇಜರ್ ಇಂಟ್ರೆಸ್ಟಿಂಗ್ ಎಕ್ವಿಪ್ಮೆಂಟ್ಸ್ ಫಾರ್ ಇರಿಗೇಷನ್ ನಾನು ಕೃಷಿ ಮೇಳದಲ್ಲಿ ನೋಡಿದ್ದಂದ್ರೆ ಈ ಎಕ್ವಿಪ್ಮೆಂಟ್. ಇದನ್ನ ಫಸ್ಟ್ ಟೈಮ್ ನಾನು ನೋಡಿದಾಗ ಫಿಲ್ಟರ್ ಅನ್ಕೊಂಡಿದ್ದೆ, ಬಟ್ ಇಟ್ ಈಸ್ ನಾಟ್ ಅ ಫಿಲ್ಟರ್, ಇಟ್ ಈಸ್ ಅ ಟೂಲ್. ಇದು ಹೆಂಗ್ ವರ್ಕ್ ಮಾಡುತ್ತೆ ಅಂತ ಅಂದ್ರೆ, ನಮ್ಮ ನೀರೊಳಗಡೆ ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ, ಈ ಬಾಂಡ್ಸ್ ನ ಒಟ್ಟುಗೂಡಿಸುತ್ತೆ ಈ ಒಂದು ಟೂಲ್. ಅಂಡ್ ನಾನು ಇದನ್ನ ವಿಚಾರಿಸಿದೆ ಹೆಂಗ್ ವರ್ಕ್ ಆಗುತ್ತೆ ಅಂತ, ಬಟ್ IPR ಇಶ್ಯೂ ಇರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ಅವ್ರೇನೋ ಡಿಸ್ಕ್ಲೋಸ್ ಮಾಡ್ಕೊಡ್ಲಿಲ್ಲ. ಇದ್ರ ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ 11,000 ಇದೆ, ಮ್ಯಾಕ್ಸಿಮಮ್ 1,60,000 ವರೆಗೂ ಇದೆ. ಇದನ್ನ ಅಗ್ರಿಕಲ್ಚರ್ ಅಲ್ಲಿ ಯೂಸ್ ಮಾಡಿದ್ರೆ ಬೇಗ ಪ್ಲಾಂಟ್ಸ್ ಗ್ರೋತ್ ಆಗುತ್ತೆ ಅಂತ ಹೇಳಿದ್ರು. ನಿಮ್ ತೋಟದಲ್ಲಿ ಏನಾದ್ರೂ ಮಂಗಗಳ ಕಾಟ ಏನಾದ್ರೂ ಹೆಚ್ಚಾಗಿದ್ರೆ ಇಲ್ಲಿರೋ ಗನ್ನ ನೀವು ನಿಮ್ ಮನೇಲಿ ಇಟ್ಕೊಬಹುದು. ಇಟ್ ಈಸ್ ನಾಟ್ ಅ ಗನ್, ಇದು ಒಂದು ಫೈರ್ ಕ್ರ್ಯಾಕರ್ ಇಂದ ನಡೆಯುವಂತ ಒಂದು ಗನ್ ಆಗಿರುತ್ತೆ. ಅಂಕಲ್ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಹೆಂಗ್ ಯೂಸ್ ಮಾಡೋದಂತ. ಸರ್, ಈ ತರ ಇದು ರೈಫಲ್ ಅಲ್ಲಿ ಯೂಸ್ ಮಾಡೋ ಮೆಟಲ್, ಹೆವಿ ಮೆಟಲ್. ಇದು ನಮ್ ಸೇಫ್ಟಿನೇ ನಾನು ಹೇಳ್ತಾ ಇರೋದು ಮೇನ್ ಇದರಲ್ಲಿ. ಯಾವತ್ತು ಪೂರಾ ವಿಡಿಯೋ ನೋಡಿದ್ಮೇಲೆ ಫೋನ್ ಮಾಡಿ. ಫೈನಲ್ ರೇಟ್ ಇದು 4,500 ರೂಪಾಯಿ ಆಗುತ್ತೆ, ಇನ್ಕ್ಲೂಡಿಂಗ್ ಕೊರಿಯರ್ ಸೇರಿ ಕಳಿಸ್ಕೊಡ್ತಾ ಇದ್ದೀನಿ. ಇದು 2025 ರೇಟು, ಬರೋ ವರ್ಷದ ರೇಟ್ ನನಗೆ ಹೇಳಲಿಕ್ಕೆ ಬರಲ್ಲ. ಈ ತರ ಎಲ್ಲಾ ಟೈಮಲ್ಲೂ ಸಿಗೋ ಅಟಾಮ್ ಬಾಂಬ್ ಇದು. ಗ್ರೀನ್ ಬಾಂಬ್ ಅಂತ ಬರುತ್ತೆ, ಗ್ರೀನ್ ಅಲ್ಲಿ ಬರುತ್ತೆ, ಏನೂ ಆಗಲ್ಲ, ಯಾವತ್ತು ಸಿಗಲ್ಲ ಅಂತ ಆಗಲ್ಲ. ಈ ತರ ಮುಚ್ಚಳ ಹಾಕೋಬೇಕು. ಇದೊಂದು 15,000 ಮೇಲೆ ಹೊಡೆದಿರೋ ಗನ್ ನಮ್ದು, ಏನೂ ಆಗಲ್ಲ. ಕ್ಲೀನಿಂಗ್ ಮಾಡ್ಬೇಕಂತೆ, ಕ್ಲೀನಿಂಗ್ ಮಾಡ್ತಾ ಇದೀವಿ. ಎದುರುಗಡೆಯಿಂದ ಕಡಲೆಕಾಳು ಸಣ್ಣ ಸಣ್ಣ ಕಲ್ಲುಗಳು ಹಾಕೊಳ್ಳಿ, ಬೆಂಕಿ ಹಚ್ಚಿ ಇಟ್ಕೊಳ್ಳಿ ಅಷ್ಟೇ. ನಮ್ಮಂತ ಸೌಂಡ್ ಬರುತ್ತೆ, ಕಲ್ಲೋಗಿ ಮಂಗ ಮೇಲೆ ಬೀಳುತ್ತೆ, ಭಯ ಬಿದ್ದು ಓಡೋಗುತ್ತೆ. ಬನ್ನಿ ಸರ್ ಆ ಕಡೆಗೆ ನೋಡೋಣ. ನಿಮ್ಮ ಇಷ್ಟೇ ಸರ್, ಬೆಂಕಿ ಹಚ್ಚಿ ಇಟ್ಕೊಳ್ಳೋದಷ್ಟೇ. ಲೇಡೀಸು ಮಕ್ಕಳು ಯಾರು ಬೇಕಿದ್ರೆ ಯೂಸ್ ಮಾಡ್ಬೋದು. ನನ್ನ ಹೆಸರು ಪಾಂಡ್ರಂಗ್ ಭಟ್ ಅಂತ, ಮೂಲತಃ ಪುತ್ತೂರ್ನವನು. 9741810502 ಫೋಟೋ ಹಾಕೊಳ್ಳಿ ಸರ್. ಅಂಕಲ್ ಗನ್ ಎಕ್ಸ್ಪೆರಿಮೆಂಟ್ ಮುಗಿಸಾದ್ಮೇಲೆ ನಾವು ಹೋಗಿದ್ದೆ ಊಟ ಮಾಡೋದಕ್ಕೆ. GKVK ಕಾಲೇಜಿಂದಾನೇ 50 ರೂಪಾಯಿಗೆ ಮುದ್ದೆ ಊಟ ಅರೇಂಜ್ ಮಾಡಿದ್ರು. ಬಟ್ ಸಿಕ್ಕಾಪಟ್ಟೆ ಜನ ಇದ್ರು, ಅಲ್ಲಿ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಫುಡ್ ಕೋರ್ಟ್ ಕಡೆ ನಡೆದೆ. ಫುಡ್ ಕೋರ್ಟಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಇತ್ತು, ಗೋಬಿ ಮಂಚೂರಿ, ಬಿರಿಯಾನಿ, ಫಿಗರ್ ರೈಸ್, ಪುಳಿಯೋಗರೆ ಎಲ್ಲ ಇತ್ತು. ಬಟ್ ನಾನು ಒಂದು ಹೋಳಿಗೆ ತಿನ್ಕೊಂಡು ಅಲ್ಲಿಂದ ಈಚೆ ಬಂದೆ. ಅಗ್ರಿಕಲ್ಚರ್ ರಿಲೇಟೆಡ್ ಆಗಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಅಗ್ರಿಕಲ್ಚರ್ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ ಒಂದು ಕ್ಯಾಂಪ್ ಮಾಡಿದ್ರು. ಅಲ್ಲಿ GKVK ಕಾಲೇಜ್ನ ಪ್ರೊಫೆಸರ್ಸ್ ಮತ್ತೆ ಲೆಕ್ಚರರ್ಸ್ ಎಲ್ಲ ಇದ್ರು, ಅವರೇ ನಮ್ಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ರು. ನಿಮ್ಗೆ ಹೈನುಗಾರಿಕೆ ಇರ್ಬೋದು, ಸಿರಿಕಲ್ಚರ್ ಇರ್ಬೋದು, ಎಪಿಕಲ್ಚರ್ ಇರ್ಬೋದು, ಏನೇ ಇದ್ರೂನು ನಿಮ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಹವಾಮಾನ ಇಲಾಖೆಯಿಂದ ನಿಮ್ಗೆ ಹೆಂಗ್ ವಿಷಯ ಪಡ್ಕೊಳ್ಳೋದಾಗಿರ್ಬೋದು ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅಂಡ್ ಕೋಪರೇಷನ್ ವಾಸ್ ಟು ಗುಡ್ ವಿತ್ ಪ್ರೊಫೆಸರ್ಸ್. ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂಡರ್ ನಮ್ಮ ರೈತರು ಬೆಳೆದಂತ ಬೆಳೆಯಿಂದ ಬಂದ ಬೈ ಪ್ರಾಡಕ್ಟ್ಸ್ನೆಲ್ಲ ಇಲ್ಲಿ ಅವ್ರದೇ ಸ್ಟಾಲ್ ಹಾಕಿ ಮಾರ್ತಾ ಇದ್ರು. ಇಂಟ್ರೆಸ್ಟಿಂಗ್ ವಿಷಯ ಏನಂತ ಅಂದ್ರೆ, ಇಲ್ಲಿದ್ದ ಸ್ಟಾಲ್ಗಳಲ್ಲಿ ಮೆಜಾರಿಟಿ ವುಮೆನ್ಸೇ ಇದ್ರು. ಅದನ್ನ ನೋಡಿ ತುಂಬಾ ಖುಷಿ ಆಯಿತು. ಕುರಿ ಸಾಕಾಣೆಯಿಂದ ಬಂದ ಬೈ ಪ್ರಾಡಕ್ಟ್ಗಳಲ್ಲಿ ಕಂಬಳಿ, ದೃಷ್ಟಿದಾರ ಮತ್ತೆ ಟೋಪಿಗಳನ್ನೆಲ್ಲ ಇಲ್ಲೊಬ್ರು ಮಾರ್ತಾ ಇದ್ರು. ಚಳಿಗಾಲ ಶುರು ಆಗ್ತಾ ಇದೆ ಅಂತ ನಾನು ಕಂಬಳಿ ತಗೊಳಕ್ ಹೋದೆ, ಬಟ್ ಅಲ್ಲಿ ಕ್ಯಾಶ್ ನನ್ನ ಹತ್ರ ಇರಲಿಲ್ಲ ಅಂಡ್ ಫೋನ್ ಪೇ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಬರಿಗೈಯಲ್ಲಿ ವಾಪಸ್ ಬಂದೆ. ನಾನು ಈ ವರ್ಷ ಕೃಷಿ ಮೇಳ ಬಂದಿದ್ದ ಮೇನ್ ಕಾರಣನೇ ಎಪಿಕಲ್ಚರ್, ಅಂದ್ರೆ ಜೇನು ಸಾಕಾಣಿಕೆ. ಇಲ್ಲಿ ನಿಮಗೆ ಜೇನು ಸಾಕಾಣಿಕೆ ಬಗ್ಗೆ ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತಾರೆ, ವಿಚ್ ವಿಲ್ ಬಿ ಅರೌಂಡ್ 1,500 ರೂಪೀಸ್ ಇರುತ್ತೆ ಫಾರ್ 2 days. ಅಕಾಮಡೇಷನ್ ಕೂಡ ಅವರೇ ಕೊಡ್ತಾರೆ, ಫುಡ್ ಕೂಡ ಅವರೇ ಕೊಡ್ತಾರೆ. ನೀವೇನಾದ್ರೂ ಜೇನು ಸಾಕಾಣಿಕೆ ಮಾಡಬೇಕು ಅಂತ ಇದ್ದು ಅದಕ್ಕೆ ಬೇಕಾಗಿರೋ ಅಂತ ಎಲ್ಲ ಎಕ್ವಿಪ್ಮೆಂಟ್ಸು GKVK ನಲ್ಲೇ ಸಿಗುತ್ತೆ.
ವಿತ್ ಟ್ರೈನಿಂಗ್ ಆದಮೇಲೆ ನಿಮ್ಗೆ ಇದನ್ನೆಲ್ಲ ತಗೊಳ್ಳೋವಂಥ ಅವಕಾಶ ಕೂಡ ಇರುತ್ತೆ. ಬೇಸಿಕ್ ಎಕ್ವಿಪ್ಮೆಂಟ್ಸ್ ಪ್ರೈಸ್ ಬಂದು 4500 ಇರುತ್ತೆ. ನೀವು ಜೇನುತುಪ್ಪ ತೆಗೆಯುವ ಯಂತ್ರ ಅದು ಎಲ್ಲನೂ ತಗೊಂಡ್ರೆ ನಿಮಗೆ 11,000 ರುಪೀಸ್ ಆಗುತ್ತೆ. ಇದು ಅನ್ಮ್ಯಾನ್ಡ್ ಟ್ರ್ಯಾಕ್ಟರ್ ಆಗಿರುತ್ತೆ. ಒಂದು ಕಡೆ ಕೂತ್ಕೊಂಡು ರಿಮೋಟಲ್ಲಿ ನಾವು ಟ್ರ್ಯಾಕ್ಟರ್ನ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಬಟ್ ಇದು ಎಷ್ಟು ಮಟ್ಟಕ್ಕೆ ಯೂಸ್ ಆಗುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಎಕ್ಸಾಟಿಕ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ನಾವು ಪಾಲಿ ಹೌಸ್ ಒಳಗೆ ಹೆಂಗೆ ಬೆಳೆಯೋದಂತ ಕೂಡ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇದೆಲ್ಲ ಸಿಕ್ಕಾಪಟ್ಟೆ ನ್ಯೂಟ್ರಿಷನ್ ರಿಚ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆಗಿರುತ್ತೆ. ಲೀಫಿ ವೆಜಿಟೇಬಲ್ಸೇ ಸಿಕ್ಕಾಪಟ್ಟೆ ಬೆಳೆದಿದ್ರು. ಪಾಲಿ ಹೌಸಿಂದ ಹೊರಗೆ ಬರ್ತಿದ್ದಂಗೆ ನಮಗೆ ಅಗ್ರಿಕಲ್ಚರಲ್ ಆ್ಯಂಟಿಕ್ ಪೀಸ್ನ ನೋಡೋ ಅವಕಾಶ ಸಿಕ್ತು. ಇದನ್ನೆಲ್ಲ ಕೂಡಿಟ್ಟಿದ್ದವರೇ ಜವರೇಗೌಡರು. ಈ ಆ್ಯಂಟಿಕ್ ಪೀಸ್ನೆಲ್ಲ 4 ತಲೆಮಾರುಗಳಿಂದ ಇವ್ರ ವಂಶಸ್ಥರು ಕಾಪಾಡ್ಕೊ ಬಂದಿದ್ದಾರೆ. 2019 ಇವ್ರಿಗೆ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಮತ್ತು 2022 ನೇಗಿಲ ಯೋಗಿ ಪ್ರಶಸ್ತಿ ಕೂಡ ಇವ್ರಿಗೆ ಸಿಕ್ಕಿದೆ. ಈ ಎಲ್ಲ ಆ್ಯಂಟಿಕ್ ಪೀಸ್ ಕೂಡ ಮಿನಿಮಮ್ ಅಂದ್ರೂ 100 ಇಂದ 150 ಇಯರ್ಸ್ ಹಳೇದಾಗಿರುತ್ತೆ. ನಾನು ಈ ಎಲ್ಲ ಐಟಮ್ಸ್ನ 10 ನಿಮಿಷ ನೋಡಿ ಎಕ್ಸ್ಪ್ಲೈನ್ ಮಾಡಿಸ್ಕೊಂಡೆ. ಬಟ್ ನಾನು ಸ್ವಲ್ಪ ಮಾತ್ರ ಇಲ್ಲಿ ತೋರಿಸ್ತೀನಿ. ರಾಗಿ ಹಾಕೋದು, ಇದು ರಾಗಿ ಕಲ್ಲು ಬೀಸೋದು, ಗುಡ್ಲಿಗೆ ನೈಟ್ ಕಟ್ಟಾಗಿ ಲಾಟಿನು, ಅದರೊಳಗೆ ದೊಣ್ಣೆ ಸೇಫ್ಟಿಗೆ, ಆಮೇಲೆ ಇದು ರುಬ್ಬಕೊಂಡು, ಆಮೇಲೆ ಒಳಕಲ್ಲಾಗ ಹಾಕಿ ರುಬ್ಬಕೊಂಡು, ಆಮೇಲೆ ಹಸೆಕಲ್ಲು, ಇದೆಲ್ಲ 150 ಇಂದ 200. ಇದು ಹಳೆ ರಾಗಿ ಕಲ್ಲು, ಇದು ಬುಡ್ವಾಡೆ, ಇದು ಮುಟ್ಟಕ ಅರಿವಿ. ಈಗ ಮುಂದಾದ್ಮೇಲೆ ಆಮೇಲೆ ಮಕ್ಕಳು ತೊಟ್ಲು, ಆಮೇಲೆ ಗೂಡಿ ಹಾಕೋದು ನೀರು ಕೆರೆಯಿಂದ. ಆಮೇಲೆ ನೀರು ಉಗ್ಗೋದು, ಆಮೇಲೆ ಕಪ್ಪಳೆ ಬಾನಿ, ಏನದು ಯೂಸ್ ಮಾಡೋದು? ಕಪ್ಪಳೆ ಹೊಡಿಯೋದು ಬಾವಿಯಿಂದ ಈ ಗಾಳಿ ಹಾಕಿ. ಅಂದ್ರೆ ಎಲ್ಲ ನೀವ್ ಹೆಂಗೆ? ನಮ್ಮ ತಾತ ನಮ್ಮ ಅಪ್ಪ ಉಳಿಸ್ಕೊಂಬಂದಿದ್ರು. ನಾನು 4ನೇ ತಲೆ ನಾನು ಉಳಿಸ್ಕೊಂತ ಇದ್ದೀನಿ. ನಾವು ಕಬ್ಬಿಗೆರೆ, ಕೊಡ್ಗೆರೆ ತಾಲೂಕು ಕಬ್ಬಿಗೆರೆ. ಇದು ತುರಮಣಿ, ಆಮೇಲೆ ಪರಶುರಾಮರ ಕೊಡ್ಲಿ, ಇದು ಕತ್ತಿ, ಇದು ಊರ್ಗೋಲು, ಇರಿದ್ರೆ ಬರ್ಜಿ. ಆಮೇಲೆ ಹಳೇದು ಹಿತ್ತಾಳಿ ಬೀಗ, ಅದು ಕಬ್ಬುಳದ ಬೀಗ, ಇವೆರಡು ಕುಜ್ಜಿಗೆ. ಆಮೇಲೆ ಇದೊಂದು ಹಾರ. ಇವೆಲ್ಲ ಎಷ್ಟು ವೆಯ್ಟ್ ಬರುತ್ತೆ ಇದೆಲ್ಲ? ಇದು ಅದು ಎಲ್ಲ ಒಂದು 10 ಕೆಜಿ 15 ಕೆಜಿ ಬರ್ತೈತೆ ಕೆಳ್ಕೊಳ್ಳೋದು. ಅದೊಂದು 15 ಕೆಜಿ ಬರ್ಬೋದು. ಅದು 1 ಕೆಜಿದ್ದು, ಅರ್ಧ ಕೆಜಿದ್ದು 200, 150. ಸೇರು, ಅಚ್ಚೇರು, ಪಾವು, ಅರ್ಪಾವು, ಚಟಾಕು, ಆಮೇಲೆ ಕೊಳಗ 14 ಥರದನ್ನ. ಅದು 4 ಸೇರಿಂದು. 4 ಸೇರಿಂದು. ಅದ್ರ ಆಚೆ 4 ಸೇರು. ಇದು ಗುಂಡಿ ರಂಪ ಎಳೆಯೋದು ಇಡೀ. ಆಮೇಲೆ ಕರ್ಜಿಕಾಯಿ ಮಾಡೋದು, ಚಪಾತಿ ಒತ್ತ ಮಣೆ. ಹಿಂದಿನ ಕಾಲದಾಗ ಮರದ್ದು. ಆಮೇಲೆ ಕರ್ನೆ, ಶಾಸ್ತ್ರದ ಮನೆ, ಹಸೆ ಮನೆ. ಆಮೇಲೆ ಹಳೆ ಕುಂಕುಮದ ಭರಣಿ, ಆಮೇಲೆ ಗಣ್ಣಿನಕಾಯಿ ಕೊಡೋ ಬಾಕು, ಆಮೇಲೆ ಅನಾವತ್ತ ಪಡಿ, ಇದು ಪಡಿ ಮದುವೆ ಐಟಮ್ ಇದು. ಇದು ದಿಪ್ಪಲೆ ಕಂಬ ಮಣ್ಣಿಂದು, ಅದು ಈಗಿಂದ ಹಿತ್ತಾಳಿ ದಿಪ್ಪಲೆ ಕಂಬ. ಇದು ಒಂದು ಒಣಕೆ. ಆಮೇಲೆ ಇದು ಪಶು ಕುಟ್ಟೋದು, ಇದು ಬೈರ್ಗೆ ಎಳೆಯ. ಆಮೇಲೆ ಕಳ್ಗೊಳ್ಳಿ ಮೂಗ್ ಸುಟ್ಟೋದು ಕಡ್ಡಿ. ಆಮೇಲೆ ಪಶು ಕೈವಾರ, ಹಿಂಗ್ ಪಶುಗೆ ಹಿಂಗ್ ಕೊಟ್ಬಿಟ್ಟು ಹಿಂಗ್ ಗೋಡಿ ಎತ್ತಿ ಕೈಗೆ ತೆಗಿಯೋದು, ಗಂಟ ಸಿಗಾಕ್ಯಂಡ್ರಿ. ಆಮೇಲೆ ಇದು 100 ವರ್ಷದ ಇಟ್ಟಿಗೆ. ಇದು ಆಮೇಲೆ ಇಟ್ಟಿಗೆ ಹಚ್ಚೋದು. ಇದು ಟೇಪ್ ರೆಕಾರ್ಡು, ಇದು ಗ್ರಾಮಫೋನು, ಇದು ಮಡಿಕೆ, ಇದು ದಾಗಡಿ ಬಾಡಿ ಕುಕ್ಕೆ, ಆಮೇಲೆ ಈಸ್ಲು ಕುಕ್ಕೆ, ಮಾಡೋ ಜಲ್ಡೆ, ರಾಜಿ ಮಾಡೋ ಜಲ್ಡೆ, ಮರ ದೊಡ್ಡದು ರಾಗಿ ಕಣದ ಗುಣಿ ಇದ್ ಮಾಡೋದು, ಈರುಳ್ಳಿ ಬುಟ್ಟಿ, ಆಮೇಲೆ ಬರ್ಜಿ ಆವಿಡಿಯೋದು, ಇಕ್ಳ, ಬರ್ಜಿ ಇಕ್ಳ, ಬರ್ಜಿ ಇಕ್ಳ 2 ಐದು ಜೋಳ ಅಲ್ಲೇನ.
ಆಮೇಲೆ ದೊಡ್ಡ ಪರಿಶ್ರಮ ನಾಟಕ ಆಡಿದ್ದೆ ಆ ಹೆಗಲ ಮೇಲೆ ಕೇಳು ಮಡಿಕೆನ. ಹ್ಮ್ ಆಮೇಲೆ ಕಾಯಶಿಲಿ ಅದು ಇದು ಅರೆ ಕುಂದಿಕೆ ಇದು ಮದುವೆಗೆ ಇಕ್ಕಿ ಅರ್ಶನ ಅದು ಕೊಟ್ಟೋದು ಹಿಂಗ್ ತಿರುವಾಕಿ ಮತ್ತೆ ಎತ್ಕೊಂಡು ಅಲ್ಲೇ ಕ್ಲೀನ್ ಮಾಡ್ಕೊಂಡು ಹ್ಮ್ ಕ್ಲೀನ್ ಮಾಡ್ಕೊಂಬೋದು. ಅಲ್ಲೇ ಇದು ನೋಡ್ರಿ ಸೌದೆ ಕೊಡ್ಲಿ. ತಾತ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿ ಮುಗಿಸಿದ್ಮೇಲೆ ನಾವು ಹೋಗಿದ್ದೆ ಸನ್ಫ್ಲವರ್ ಪ್ಲಾಂಟೇಶನ್ ಹತ್ರ. ಲಾಸ್ಟ್ ಟೈಮ್ ಲಾರ್ಜ್ ಏರಿಯಾದಲ್ಲಿ ಬೆಳೆಸಿದ್ರು, ಬಟ್ ಈ ಟೈಮ್ ಸ್ವಲ್ಪ ಏರಿಯಾ ಚಿಕ್ಕದಿದೆ ಸನ್ಫ್ಲವರ್ಗೆ. ಬಟ್ ಸನ್ಫ್ಲವರ್ ನೋಡೋದೇ ಒಂಥರ ಖುಷಿ, ಎಲ್ಲ ನಮ್ಮನ್ನೇ ನೋಡ್ತಾ ಇರುತ್ತೆ ಅನ್ನೋ ಫೀಲ್ ಇರುತ್ತೆ. ಸನ್ಫ್ಲವರ್ನೆಲ್ಲ ನೋಡಾದ್ಮೇಲೆ ನಾನು ಬಂದಿದ್ದೆ ಫ್ಲೈಸ್ ಗಾರ್ಡನ್ಗೆ. ಫ್ಲೈಸ್ ಗಾರ್ಡನಲ್ಲಿ ವಿಚಿತ್ರ ಅನ್ಸಿದ್ದು ಏನಂತ ಅಂದರೆ, ಹುಳಗಳಿಂದ ಏನೇನು ಡಿಶ್ ಮಾಡ್ಬೋದು ಅಂತ ಎಲ್ಲ ಕೊಟ್ಟಿದ್ರು. ನನಗೆ ಅಲ್ಲಿ ಶಾಕಿಂಗ್ ಅನಿಸಿದ್ದಂದರೆ ಕಾಕ್ರೋಚ್ ಪಕೋಡ. ಅದಾದ ನಂತರ ಸಿಲ್ಕ್ ವರ್ಮಿಂದ ಮಂಚೂರಿ ಮಾಡಿದರು. ಆಮೇಲೆ ಬಾರ್ಬಿಕ್ಯೂ ಇತ್ತು, ಹುಳಗಳಿಂದ ಮಾಡಿದ್ದು. ಬರ್ಗರ್ ಇತ್ತು. ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಮೆಜಾರಿಟಿ ಚೈನೀಸ್ ಡಿಶಸ್ ಸಿಕ್ಕಾಪಟ್ಟೆ ಇದ್ದಿದ್ದು. ಇದೆಲ್ಲ ಮುಗಿಸಿದ ನಂತರ ನಾವು ಪ್ಲ್ಯಾಂಟ್ ನರ್ಸರಿಗೆ ಬಂದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಎಕ್ಸಾಟಿಕ್ ಫ್ರೂಟ್ಸ್ ಪ್ಲ್ಯಾಂಟ್ಸ್ ಇತ್ತು. ಈ ವರ್ಷದ ಕೃಷಿ ಮೇಳದ ಜ್ಞಾಪನಾರ್ಥಕ್ಕೋಸ್ಕರ ನಾನು ಪ್ಲ್ಯಾಂಟ್ ವೇರಿಯಂಟಲ್ಲೇ GI ಟ್ಯಾಗ್ ಹೊಂದಿರೋ ಅಂಥ ನಮ್ಮ ನಂಜನಗೂಡು ಬಾಳೆಹಣ್ಣಿನ ಗಿಡ ತಗೊಂಡೆ. ಇಟ್ ವಾಸ್ ಜಸ್ಟ್ 50 rupees ಪರ್ ಪ್ಲ್ಯಾಂಟ್. ನಾನು 2 ಗಿಡ ತಗೊಂಡೆ ಅಷ್ಟೇ. ಅದ್ರ ಜೊತೆಗೆ ಕೋಕೋಪೀಟ್ ಮತ್ತು ಚೆಂಡು ಅಂದರೆ ಮಾರಿಗೋಲ್ಡ್ ಸೀಡ್ಸ್ ತಗೊಂಡೆ 2 ಕಲರ್ದು. ಯಾರ್ಯಾರು ಈ ವರ್ಷ GK ವೀಕೆಂಡ್ ನಡೆದಂಥ ಕೃಷಿ ಮೇಳನ ಮಿಸ್ ಮಾಡ್ಕೊಂಡಿದ್ದೀರೋ ಅವರು ಮಂಡ್ಯದ VC ಫಾರ್ಮಲ್ಲಿ ನವೆಂಬರ್ 28ರಿಂದ ನವೆಂಬರ್ 30ನೇ ತಾರೀಕುವರೆಗೂ ಕೃಷಿ ಮೇಳ ಇರುತ್ತೆ. ನೀವು ಅಲ್ಲಿ ಕೂಡ ಹೋಗಿ ಭಾಗವಹಿಸ್ಬೋದು. ಅದು ಕೂಡ ಫ್ರೀ ಎಂಟ್ರಿ ಇರುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಭಾಳ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.